ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಅಜಿತ್ ಯಾಕೆ ಮನೆಗೆ ಬಂತಿಲ್ಲ ಅಂತ ಕೇಳೋಕ್ಕೆ ಭೂಮಿ ಅಜಿತ್ಗೆ ಫೋನ್ ಮಾಡ್ತಾಳೆ. ಬಟ್ಟೆ ಪ್ಯಾಕ್ ಮಾಡಿಡು, ಬರ್ತಿದ್ದೀನಿ ಅಂತ ಅಜಿತ್ ಹೇಳ್ತಾನೆ. ಇದನ್ನ ಕೇಳಿ ಭೂಮಿ ಶಾಕ್ ಆಗ್ತಾಳೆ. ಇದೇ ಮನೇಲಿ ಇರೋ ಥರ ಮಾಡು ಅಂತ ಭೂಮಿ ದೇವರಿಗೆ ಕೈ ಮುಗಿದಿರ್ತಾಳೆ. ಇದನ್ನ ಸಂಗೀತ ಶ್ರವಣ್ ನೋಡ್ತಾರೆ. ಎಲ್ಲ ವಿಷಯದಲ್ಲೂ ಶಾರದಾಗೂ ಭೂಮಿಗೂ ರಿಸೆಂಬ್ಲೆನ್ಸ್ ಇದೆ. ಯಾವುದೋ ಜನದಲ್ಲಿ ಇವರಿಬ್ಬರು ಅಮ್ಮ ಮಗಳಿರಬೇಕು ಅಂತ ಶ್ರವಣ್ ಹೇಳ್ತಿರ್ತಾನೆ. ನೆಕ್ಸ್ಟ್ ಡೇ ಸದ್ಯ ಅಜಿತ್ ಮನೆಗೆ ಬರ್ತಾನೆ. ಅಜಿತ್ ಎಮರ್ಜೆನ್ಸಿಲಿದ್ದಾನೆ. ಅವನಿಗೆ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಅಜಿತ್ ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದು ಅಂತ ಸದ್ಯ ಭೂಮಿಗೆ ಹೇಳ್ತಾನೆ. ಅಜಿತ್ ಬಟ್ಟೆ ಪ್ಯಾಕ್ ಮಾಡು ಅಂತ ಹೇಳಿದ್ರ ಬಗ್ಗೆ ಭೂಮಿಗೆ ಕ್ಲಾರಿಟಿ ಸಿಗುತ್ತೆ. ನಾನು ಅಜಿತ್ ಜೊತೆ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅಜಿತ್ ಫಸ್ಟು ಹೋಗ್ತಾನೆ. ಲೊಕೇಶನ್ ಸೆಟ್ ಆದಮೇಲೆ ಎಲ್ಲರೂ ಶಿಫ್ಟ್ ಆಗ್ಬೋದು ಅಂತ ಸತ್ಯ ಹೇಳ್ತಾನೆ. ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು ಅಂತ ಅಜಿತ್ ಅಜ್ಜಿ ಹೇಳ್ತಾರೆ. ಸೀನಿಯರ್ ಆಫೀಸರ್ಗೆ ಆ ಥರ ಹೇಳೋಕ್ಕಾಗಲ್ಲ ಅಂತ ಅಜಿತ್ ಮನೆಗೆ ಬಂದು ಹೇಳ್ತಾನೆ. ಅಟ್ಲೀಸ್ಟ್ ನಾಡಿದ್ದು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿ ಹೋಗು ಅಂತ ಮನೆಯವರೆಲ್ಲರೂ ಹೇಳ್ತಿರ್ತಾರೆ. ನಾಳೆ ಮಾರ್ನಿಂಗ್ ಹೊರಡಲೇಬೇಕು ಅಂತ ಅಜಿತ್ ಹೇಳ್ತಾನೆ. ಭೂಮಿ ವೀರಣ್ಣಗೆ ಸಿಕ್ಕಿದ್ದು ವಿಜಯಪುರದಲ್ಲಿ ಅಂತ ಅಜಿತ್ಗೆ ಗೊತ್ತಿದೆ. ಸೊ ಭೂಮಿನೇ ಮನಸ್ವಿನಿ ಅಂತ ಅಜಿತ್ಗೆ ಹಿಂಟ್ ಸಿಕ್ಕಿರೋ ಚಾನ್ಸಸ್ ಇದೆ. ಸೊ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಜಿತ್ ಸದ್ಯ ಪ್ಲ್ಯಾನ್ ಮಾಡಿ ವಿಜಯಪುರಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅನಿಸುತ್ತೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.